ಮೂಡ್ ಏನಂತ ಗೊತ್ತಿಲ್ಲ, ಸೀನ್ ಏನಂತ ಗೊತ್ತಿಲ್ಲ, ಬೆಳಗ್ಗಿಂದ ಏನ್ ಕತೆ ಅಲ್ಲುತ್ತಾ ಇದ್ದೆ ನೀನು. ಏನ್ ಅನ್ಕೊಂಡ್ಬಿಟ್ಟಿದ್ದೀನಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂದ್ರೆ? ನೀನ್ ಬರೋವರೆಗೂ ನಿಂದ ಅವ ಇರ್ಬೋದು, ಸೆಟ್ಟಿಗೆ ಬಂದಾದ್ಮೇಲೆ ಡೈರೆಕ್ಟರ್ದೇ ಅವ, ಪ್ಯಾಕಪ್ ಆದ್ಮೇಲೆ ಬನ್ರಿ. ಏನ್ರಿ ಮಾತಾಡೋದು ಗೊತ್ತಾಗೋದಿಲ್ಲೇನ್ರಿ? ಶಾರ್ಟ್ ತೆಗಿತಾ ಇರೋದು ಸ್ವಲ್ಪ ಅರ್ಜೆಂಟ್ ಇತ್ತು ಸರ್. ಏನ್ರಿ ಅರ್ಜೆಂಟ್ ಸರ್? ಈ ಸಿಡಿಗಳನ್ನ ನೋಡಿ ಒಂದು ಒಳ್ಳೆ ಸಿನಿಮಾ ಮಾಡ್ಕೊಡಿ ಸರ್, ಪ್ಲೀಸ್ ಸರ್, ದಯವಿಟ್ಟು. ಚಿತ್ರರಂಗನ ಹಾಳು ಮಾಡ್ಬಿಟ್ರಿ, ರಿಮೇಕ್ ನೋ ಡಬ್ಬಿಂಗು ಅನ್ಕೊಂಡು. ಸಿಡಿ ನೋಡ್ಕೊಂಡು ಸಿನಿಮಾ ಮಾಡ್ಬೇಕಾ? ಅದು ಬಿಟ್ಟು ವಿಷ ಕೊಟ್ಬಿಡ್ರಿ ಸಾಕು. ತಗೊಂಡ್ ಬಂದ್ಬಿಟ್ಟ. ನಾನ್ ಮಾಡೋದು ಸ್ವಮೇಕ್ ಸಿನಿಮಾ, ರಿಮೇಕ್ ಸಿನಿಮಾ ಮಾಡಲ್ಲ. ಎದವ್ರೆ ಏನ್ರಿ ನಿಮ್ದು? ಸರ್ ನನ್ನ ತಮ್ಮ ಏನ್ ನಿನ್ ತಮ್ಮ ಮಹಾತ್ಮ ಗಾಂಧೀಜಿನ ಏನ್ ಸುಭಾಷ್ ಚಂದ್ರ ಬೋಸ ಅಂತೇಳಿ ನಿನ್ ತಮ್ಮನ್ ರೌಡಿ ಸಿನಿಮಾ ಮಾಡಕ್ಕೆ? ರೌಡಿ ಸಿನಿಮಾ ಮಾಡಿ ಮಾಡಿ ಚಿತ್ರರಂಗನ ಹಾಳು ಮಾಡ್ಬಿಟ್ರಲ್ರಿ. ಹೋಗ್ರಿ. ಸಬ್ಸಿಡಿ ಅವಾರ್ಡ್ಗೋಸ್ಕರ ಒಂದು ಸಿನಿಮಾ ಮಾಡ್ಕೊಡಿ ಸರ್. ರೀ ನಿಮ್ ಅವಾರ್ಡ್ ಉಪ್ಪಿನಕಾಯಿ ಹಾಕೊಳ್ರಿ ರೀ. ನಾನ್ ಮಾಡೋ ಸಿನಿಮಾ ಜನ ನೋಡೋ ಸಿನಿಮಾ. ಅವಾರ್ಡ್ 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 ಅಂತ ಅಂದ್ಕೊಂಡ್ಬಿಟ್ಟು ಸಬ್ಸಿಡಿ ಟಿವಿ ರೇಟ್ಸ್ಗೋಸ್ಕರ ಸಿನಿಮಾ ಮಾಡ್ತಿರಲ್ಲ, ನಿಮ್ಮಿಂದ ರೀ ಚಿತ್ರರಂಗ ಹಾಳಾಗೋಗಿರೋದು. ಹೋಗ್ರೆ. ಕರ್ನಾಟಕದಲ್ಲಿ ಯಾವನ್ನಾದ್ರೂ ಡಬ್ಬಿಂಗ್ ಗಿಬ್ಬಿಂಗ್ ಅಂತ ಕೆಮ್ಮಿದ್ರೆ ನಾನು 3ನೇ ಕಣ್ಣನ್ನು ಹೋಗೋದು ಮಾಡಿ. ಕಿರಾತಕ Salim? He tried to kill me, sir. What happened, Salim? ಮೇರಿ ಒಂದು ಮನುಷ್ಯನೇ ಅಲ್ಲ ಮೇರಿ. Cool. ಲೋಫರ್, ಮೃಗ, ಬ್ರಹ್ಮ ರಾಕ್ಷಸ. ನೋಡಿ, ನೀವೊಬ್ಬ ಸೆಲೆಬ್ರಿಟಿ ಅನ್ನೋದನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. Sir, I will tell you. His name is Samrat. He is giving me lot of torture, sir. ನೋಡಮ್ಮ, ಅವನು ಅಂದ್ರೆ ಬಾಂಬೆಲಿರೋ ಅಂಡರ್ ವರ್ಲ್ಡ್ ಗಡಗಡ ಅಂತ ನಡುಗುತ್ತೆ. ಅವನ ಬಗ್ಗೆ ಹೊಗಳೋದನ್ನ ನಾವು ಕೇಳಕ್ ಬಂದಿಲ್ಲ. Who's this fellow, sir? What's his background, sir? ಅವನು ಮುಂಬೈಗೆ ಬರೋಕ್ ಮುಂಚೆ ಡೆಲ್ಲಿಗೆ ಹೋಗಿ ಸರ್ ನಮಸ್ತೆ ಸರ್. ಸರ್, ನಮ್ಮ ಕ್ಷೇತ್ರದ ಹುಡುಗ ತುಂಬಾ ಬುದ್ಧಿವಂತ ಸರ್. ನಮ್ಮ ಜ್ಯೋತಿರ್ಗಮಯ ಅಂತ ಪುಸ್ತಕ ಬರೆದಿದ್ದಾರೆ, ನಮ್ಮನ್ನು ಕಾಣ್ಲಿಕ್ಕೆ ಬಂದಿದ್ದಾರೆ. ಸ್ವಲ್ಪ ಸಹಾಯ ಮಾಡಿ ಸರ್. ಸರ್ 126 ಕೋಟಿ ಜನಸಂಖ್ಯೆ ಭಾರತದಲ್ಲಿದೆ ಸರ್. ನಂದೇ ಆದಂತ ಕನಸುಗಳನ್ನ ಈ ಬುಕ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ ಸರ್. ದಯವಿಟ್ಟು ಇದೆಲ್ಲ ತಮ್ಮ ಆಡಳಿತಕ್ಕೆ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸರ್. ಏನ್ರಯ್ಯ, ಈಗ ತಾನೇ ಕಾಲೇಜ್ ಮುಗಿಸಿರೋ ಸ್ಟೂಡೆಂಟ್ ತರ ಇದ್ದಾನೆ ಇವನು. ಪ್ರಧಾನ ಮಂತ್ರಿಗಳಿಗೆ ಬುದ್ಧಿ ಹೇಳೋದು ಬಂದಿದ್ದಾನೆ. ನನಗೆ ರಾಜಕೀಯ ಅಂದ್ರೆ ಗೊತ್ತಿಲ್ಲ ಸರ್, ಅದು ಹೇಗಿರುತ್ತೆ ಅಂತಾನು ಗೊತ್ತಿಲ್ಲ ಸರ್. ಆದ್ರೆ ನಂಗೆ ಒಂದಂತೂ ಅರ್ಥ ಆಗ್ತಾ ಇಲ್ಲ ಸರ್. ನಿಮಗೆ ಮೆಜಾರಿಟಿ ಸಿಕ್ಕಿದೆ ಅಲ್ಲ ಸರ್, ನೀವು ಅನ್ಕೊಂಡು ಮಾಡ್ಬೋದಲ್ಲ ಸರ್. ನೋಡಿ ಸರ್, ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ, ದೇಶದಲ್ಲಿ ಕ್ರೌರ್ಯ, ಹಿಂಸೆ, ಅತ್ಯಾಚಾರ ಜಾಸ್ತಿ ಆಗಿದೆ ಸರ್. ಸಂವಿಧಾನನ ರಾಷ್ಟ್ರೀಯ ಗ್ರಂಥ ಅಂತ ಘೋಷಿಸಿ ಕ್ಯಾಸ್ಟಿಸಮ್ ನ ಬ್ಯಾನ್ ಮಾಡಿ ಸರ್. ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಜಾಸ್ತಿ ಆಗಿದೆ ಸರ್. ಪ್ರತಿಯೊಬ್ಬರಿಗೂ 8 ಗಂಟೆ ಕೆಲಸ ಕೊಡೋ ಉಪಾಯ ನನ್ನಲ್ಲಿದೆ ಸರ್. ನಾನ್ PM ಆಗಿರೋದು ಈ ತರ ಅಡ್ಗೂರಜ್ಜಿ ಕತೆ ಕೇಳೋದಕ್ಕಲ್ಲ. ಕ್ಯಾಸ್ಟ್ ಬ್ಯಾನ್ ಮಾಡ್ಬೇಕಾ? ನಮ್ ವೋಟ್ ಬ್ಯಾಂಕ್ ಅದನ್ನ ಬ್ಯಾನ್ ಮಾಡಿ ನಾನೇನ್ ಮಾಡ್ಲಿ? ಅದೇನೋ ಹೇಳ್ದಲ್ಲ, ಅಕ್ಕಿಗೆ ಇಷ್ಟು ರೇಟು, ಈರುಳ್ಳಿಗೆ ಇಷ್ಟು ರೇಟು, ಗೋಧಿಗೆ ಇಷ್ಟು ರೇಟು ಅಂತ. ಆ ರೇಟು ನನಗೆ ಗೊತ್ತಿಲ್ಲ. ನನಗ್ ಗೊತ್ತಿರೋದು ನನ್ನ ಈ MP ಗಳ ರೇಟ್ ಮಾತ್ರ. ನನ್ ಕತೆ ಕೇಳಕ್ಕೆ ಪೇಷನ್ಸ್ ಟೈಮ್ ಇಲ್ಲ ಅಂದ್ರೆ PM ಸೀಟ್ ಅಲ್ಲಿ ಯಾಕೆ ಕೂತಿದ್ದೀರಾ ಸರ್? ಏಯ್, ಏನೋ PMಗೆ ಏಕವಚನದಲ್ಲಿ ಮಾತಾಡ್ತಾ ಇದೀಯಾ? ನಿನ್ನಂತವನ ಎಷ್ಟೋ ಜನ ನೋಡಿದೀನಿ ನಾನು. ನೀನ್ ಯಾವ ಮಹಾಲೆಕ್ಕನೋ ಅದೇನ್ ಕಿತ್ಕೋತೀಯ, ಕಿತ್ಕೋ ಹೋಗ. ನನ್ ಕಾಮನ್ ಮ್ಯಾನ್ ಅಂತ ಹೇಳಿ ಅವಮಾನ ಮಾಡಿದೆ ಅಲ್ವಾ? ಇದೇ ಕಾಮನ್ ಮ್ಯಾನ್ ಏನ್ ಮಾಡ್ತಾನಂತ ತೋರಿಸಿಲ್ಲ ಅಂದ್ರೆ ಅವನಿಗೆ ಜೀವನದಲ್ಲಿ ಏನೋ ಕೊರತೆ ಇತ್ತು, ಏನೋ ಹೇಳ್ಬೇಕು ಅಂದ್ಕೊಂಡಿದ್ದ. ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡಕ್ಕಾಗದೆ ದೇಶದ ಪ್ರಧಾನಿ ಮುಂದೆ ಹೇಳ್ಬೇಕಂತ ಹೋಗಿ ಅವಮಾನ ಮಾಡಿಕೊಂಡು ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದ. ರೆಡಿ ಸರ್. ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್. ತಪ್ಪಂಡಿ ಸರ್, ಡೈಲಾಗ್ ಹೇಳು. ಕಟ್. ಸರ್ ಶಾರ್ಟ್ ರೆಡಿ ಸರ್. ಏಯ್, ಶಾರ್ಟ್ ರೆಡಿ ಆದ್ರೆ ನಾನು ರೆಡಿ ಆಗ್ಬಾರ್ದೇನಾ? ಸರ್ ಹಾಫ್ ಆನ್ ಅವರ್ ಟೈಮ್ ಇತ್ತಲ್ಲ ಸರ್, ಇಲ್ಲಿವರೆಗೆ ಏನ್ ಮಾಡಿದ್ರಿ ಸರ್? ಏಯ್, ಅಷ್ಟೇನ್ ಡೈರೆಕ್ಟರ್ ನೀನು ನನ್ನ ಮುಂದೆ ನಿಂತ್ಕೊಂಡ್ ಮಾತಾಡಂಗಾಗ್ಬಿಟ್ಟೇನಾ? ಏನ್ ಗುರಾಯಿಸ್ತಾ ಇದ್ಯಾ? ಕಣ್ಣು ಗುಡ್ಡಕ್ಕೆ ತಾಕ್ಬಿಡ್ತೀನಿ. ಹೋಯ್ತಾರ. ಏಯ್, ಇದು ತಗೊಂಡೋಗಿ ಫೇಸ್ಬುಕ್ ಹಾಕ್ರೋ, ಆಯ್ತಾ? ಏಯ್, ಕ್ಲಾಪ್ ಬಿಡು. ಹೋಗ. ನನ್ನ ಮಕ್ಕಳ ಎಡಿಟಿಂಗ್ ರಿಪೋರ್ಟ್ ಬರೆಯೋದಕ್ಕೆ ಸಾಯ್ತಿರಲ್ಲ ನನ್ನ ಮಕ್ಕಳ. ಹೋಗ, ಕ್ಲಾಪ್ ಔಟ್. ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್. ಮಾಡಮ್ಮ, ಹೋಗು, ಜೂಮ್ ಆಗು. ಕಟ್. ಏಯ್, ಮೂಡ್ ಏನಂತ ಗೊತ್ತಿಲ್ಲ, ಸೀನ್ ಏನಂತ ಗೊತ್ತಿಲ್ಲ, ಬೆಳಗ್ಗಿಂದ ಏನ್ ಕತೆ ಅಲ್ಲುತ್ತಾ ಇದ್ದೆ ನೀನು. ಸರ್, ಏನು ಡೈಲಾಗ್ ಕೊಟ್ಟಿರಲ್ಲ ಸರ್, ಏನ್ ಹೇಳಿ ಸರ್ ನಾನು? ಏನು ಗೊತ್ತಾಗ್ತಿಲ್ಲ. ಬರ ಇಲ್ಲಿ.
ಬೆಳಗ್ಗೆಯಿಂದ ಡೈಲಾಗ್ ಕೊಟ್ಟೇ ಇಲ್ಲ ಇವನ್ಗೆ. ಸರ್ ಕೊಟ್ಟೆ ಸರ್, ಹೇಳಕ್ ಹೋದ್ರೆ ನಮ್ಗೆ ಬೈತಾರೆ. ಏನ್ ಅನ್ಕೊಂಡ್ಬಿಟ್ಟಿದ್ದೀನಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂದ್ರೆ? ನೀನ್ ಬರೋವರ್ಗು ನಿಂದ ಅವ ಇರ್ಬೋದು, ಸೆಟ್ಟಿಗೆ ಬಂದಾದ್ಮೇಲೆ ಡೈರೆಕ್ಟರ್ದೇ ಅವ. ಪ್ಯಾಕಪ್ ಆದ್ಮೇಲೆ ಬನ್ರಿ. ಏನ್ರಿ ಮಾತಾಡೋದು ಗೊತ್ತಾಗೋದಿಲ್ಲೇನ್ರಿ? ಶಾರ್ಟ್ ತೆಗಿತಾ ಇರೋದು ಸ್ವಲ್ಪ ಅರ್ಜೆಂಟ್ ಇತ್ತು ಸರ್. ಏನ್ರಿ ಅರ್ಜೆಂಟ್? ಸರ್ ಈ ಸಿಡಿಗಳನ್ನ ನೋಡಿ ಒಂದು ಒಳ್ಳೆ ಸಿನಿಮಾ ಮಾಡ್ಕೊಡಿ ಸರ್, ಪ್ಲೀಸ್ ಸರ್, ದಯವಿಟ್ಟು. ಚಿತ್ರ ನಂಗನ ಹಾಳು ಮಾಡ್ಬಿಟ್ರಿ. ರಿಮೇಕ್ ನೋ ಡಬ್ಬಿಂಗು ಅಂದ್ಕೊಂಡು ಸಿಡಿ ನೋಡ್ಕೊಂಡು ಸಿನಿಮಾ ಮಾಡ್ಬೇಕಾ? ಅದು ಬಿಟ್ಟು ವಿಷ ಕೊಟ್ಬಿಡ್ರಿ ಸಾಕು. ತಗೊಂಡ್ ಬಂದ್ಬಿಟ್ಟ. ನಾನ್ ಮಾಡೋದು ಸ್ವಮೇಕ್ ಸಿನಿಮಾ, ರಿಮೇಕ್ ಸಿನಿಮಾ ಮಾಡಲ್ಲ. ಎದೋಗ್ರೆ ಏನ್ರಿ ನಿಮ್ದು? ಸರ್ ನನ್ನ ತಮ್ಮನ ಏನ್ ನಿನ್ ತಮ್ಮ ಮಹಾತ್ಮ ಗಾಂಧೀಜಿನ ಏನ್ ಸುಭಾಷ್ ಚಂದ್ರ ಬೋಸ್ ಅಂತೇಳಿ ನಿನ್ ತಮ್ಮನ್ ರೌಡಿ ಸಿನಿಮಾ ಮಾಡಕ್ಕೆ ರೌಡಿ ಸಿನಿಮಾ ಮಾಡಿ ಚಿತ್ರರಂಗನ ಹಾಳು ಮಾಡ್ಬಿಟ್ರಿ. ಹೋಗ್ರಿ. ಸಬ್ಸಿಡಿ ಅವಾರ್ಡ್ಗೋಸ್ಕರ ಒಂದು ಸಿನಿಮಾ ಮಾಡ್ಕೊಡಿ ಸರ್. ರೀ ನಿಮ್ ಅವಾರ್ಡ್ ಉಪ್ಪಿನಕಾಯಿ ಹಾಕೊಳ್ರಿ. ನಾನ್ ಮಾಡೋ ಸಿನಿಮಾ ಜನ ನೋಡೋ ಸಿನಿಮಾ. ಅವಾರ್ಡ್ 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 ಅಂತ ಅಂದ್ಕೊಂಡ್ಬಿಟ್ಟು ಸಬ್ಸಿಡಿ ಟಿವಿ ರೇಟ್ಸ್ಗೋಸ್ಕರ ಸಿನಿಮಾ ಮಾಡ್ತಿರಲ್ಲ, ನಿಮ್ಮಿಂದ ರೀ ಚಿತ್ರರಂಗ ಹಾಳಾಗೋಗಿರೋದು. ಹೋಗ್ರೆ. ಕರ್ನಾಟಕದಲ್ಲಿ ಯಾವನಾದ್ರೂ ಡಬ್ಬಿಂಗ್ ಗಿಬ್ಬಿಂಗ್ ಅಂತ ಕೆಮ್ಮಿದ್ರೆ ನಾನು 3ನೇ ಕಣ್ಣನ್ನು ಓಪನ್ ಮಾಡ್ತೇನೆ. ಯಾಕ್ರಿ ಈ ತರ ಮಾತಾಡ್ತೀರಾ? ನೀವೇನ್ ಪುಟ್ಟಣ್ಣ ಕಣ್ಗಾಲ? ನೀನೇನ್ ಕೋಟಿ ರಾಮನ, ಗ್ರೇಟ್ ರಾಕ್ಲಿನ್ ವೆಂಕಟೇಶ? ಸಿನಿಮಾ ಮಾಡೋ ನೆಟ್ಟಗಂದ್ರೆ ಹೀರೋಯಿನ್ ಯಾರು, ಐಟಮ್ ಸಾಂಗ್ ಯಾರ್ದು ಅಂತ ಕೇಳ್ತೀಯಾ? ಪ್ರೊಡ್ಯೂಸರ್ ಅಂದ್ರೆ ಗ್ರೇಟ್ ಪಾರ್ವತಮ್ಮ ರಾಜ್ಕುಮಾರ್, ವೀರಸ್ವಾಮಿ, ಅಬ್ಬಯ್ಯ ನೋಡೋರು. ಅವ್ರು ಕಣ ನಿಜವಾದ ಪ್ರೊಡ್ಯೂಸರ್.